ಅಮ್ಮ ಭಗವಾನ್ ಶರಣಂ. ನಾನು ಸರಸ್ವತಿ ಪಾಟೀಲ್ ಅಂತ, ಗುಲ್ಬರ್ಗದವರು. ಬೆಂಗಳೂರಲ್ಲಿ ನಾವು ಸೆಟ್ಲಾಗಿದ್ದೀವಿ. ಜೆ ಪಿ ನಗರ ಶಿವಂತ ಪೇಸ್ದಲ್ಲಿ ಇರ್ತೀವಿ. ಅದು ಭಗವಾನ್ರ ಅನುಗ್ರಹ ಮಾಡಿದಂಥ ಮನೆಯಲ್ಲೇ ಇರ್ತೀವಿ. ಆಮೇಲೆ ಇದು ಎಲ್ಲ ಭಗವಾನ್ರ ಅನುಗ್ರಹದಿಂದ ನಾವು ಮನೆ ಲೋನ್ ಸಿಕ್ತು, ಮನೆ ಆಯ್ತಲ್ಲ. ಮುಂದೆ ಮಗನಿಗೂ ಇಷ್ಟು ನಮ್ಗೆ ಅಭಿವೃದ್ಧಿ ಹೊಂದಿಸಿದ್ರು ಭಗವಾನ್ ಅಂದರೆ ನಿಜವಾಗಿ ನೋಡಬೇಕು. ಅವ್ನ ಡಿಗ್ರಿಕಿನ್ನ ಹೆಚ್ಚಿಗೆ ಯಾರು ಭೀ ಎಮ್.ಟೆಕ್ ಎಮ್ ಡಿ ಮಾಡಿದವ್ರಿಗೆ ಯಾರಿಗೂ ಅಂತಲೂ ಇದು ಸಿಕ್ಕಿಲ್ಲ. ನನ್ನ ಮಗನಿಗೆ ನಮ್ಮದು ಬಳಗದಾಗೂ ಯಾರಿಗೂ ಇಲ್ಲ. ನನ್ನ ಮಗ ಎಲ್ಲ ದೇಶಗಳು, ಕೆನಡಾ, ಅಮೇರಿಕಾ, ಲಂಡನು, ಎಲ್ಲ ದೇಶಗಳಿಗೆ ಭಗವಾನ್ರು ಇದು ಮಾಡಿ ಅವನಿಗೆ ಜಾಬ್ ಕೊಡಿಸಿ ಅದ್ರಾಗ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿ ಅಭಿವೃದ್ಧಿ ಪಡಿಸಿ ಆವಾಗ ಮಗನಿಗೆ ನಾವು ಬೇಡಿದಂಥ ಹುಡುಗಿ ಜೊತೆ ಮದುವೆನೂ ಆಯಿತು. ಆಮೇಲೆ ಮಕ್ಕಳ ಜೊತೆಗೆ ಮಕ್ಕಳ ಸಲುವಾಗಿ ನಾವು ನತ್ತಮ್ಗೆ ಹೋಗಿ ಪ್ರೇ ಮಾಡಿದಾಗ ನಾವು ಹೆಂಗೆ ಮಾಡೀವಿ ಹಂಗೆ ಮಕ್ಕಳು ಕೊಟ್ಟರು ಭಗವಾನ್ರು. ಮಗನಿಗೊಂದು ಮಗು ಆಯಿತು, ಮತ್ತೊಂದು ಮಗಳು ಆಯಿತು. ಮತ್ತು ಮಗ ಅಲ್ಲಿ ಅಮೇರಿಕಾದಾಗ ಕುಂತೆ ಇನ್ನೊಂದು ಮನೆಗೆ ಅಪ್ಲೈ ಮಾಡ್ದೆ ಇದ್ರ ಸಲುವಾಗಿ, ಅಪಾರ್ಟ್ಮೆಂಟ್ ಸಲುವಾಗಿ. ನಾನು ಒಂದು ಸ್ವಂತ ನಾನು ಒಂದು ಗಳಿಸ್ಬೇಕು, ನಮ್ಮ ತಂದಿದೆಯಿಲ್ಲ, ನನ್ನ ಸ್ವಂತ ಒಂದು ಮನೆ ಬೇಕು ಭಗವಾನ್ ಅಂತ ಅಲ್ಲಿಂದೇ ಅಪ್ಲೈ ಮಾಡಿದಾಗೆ ಬರೀ ಫ್ರೆಂಡ್ಗಳ ಮೇಲೆ ಒಂದು 2 ಬೆಡ್ರೂಮ್ ಮನೆ ತೊಗೊಂಡ. ಅದನ್ನು ಎಲ್ಲ ಭಗವಾನೇ ಮಾಡೋರು. ನಾವು ಬೇಡಿದಂಗೆ ಒಳ್ಳೆ ಚೆನ್ನಾಗಿದೆ. ಅದನ್ನು 30-35 ಸಾವಿರ ಬಾಡಿಗೆ ಬರ್ತೇವೆ 2 ಬೆಡ್ರೂಮು. ಚೆನ್ನಾಗಿದೆ. ಅದನ್ನು ಭಗವಾನ್ ಸಕ್ಸಸ್ ಮಾಡೋರು ನನ್ನ ಮಗನಿಗೆ. ಹೇಳಬೇಕಾಗಿತ್ತಂದ್ರೆ ಹೆಣ್ಣಿಗೆ ಹೆಣ್ಣು ಕೊಟ್ಟರು, ಗಂಡು ಕೊಟ್ಟರು. ಮತ್ತು ಜೀವನದಾಗ ಅಭಿವೃದ್ಧಿ ಹೊಂದಿಸಿರು. ಭಗವಾನ್ರ ಸೇವೆ ಮಾಡ್ಕೊತಾ ನಾವು ಹೀಗೆ ಸತ್ಯಲೋಕಕ್ಕೆ ಹರ್ವಂದು ಭಗವಾನ್ರದ್ದು ಇದ್ರೊಳಗೆ ಪ್ರೋಸೆಸ್ದಾಗ ಆಗಲಿ, ಹೋಮಗಳಿಗಾಗಲಿ, ಸೇವೆ ಆಗಲಿ ನಾವು ಯಾವಾಗಲೂ ನಿಂತಿದ್ದೀವಿ. ಸತ್ಕರ್ಮ ಮಾಡ್ಕೊತಾ ಭಗವಾನ್ ಸೇವೆ ಮಾಡ್ಕೊತಾ ಆನಂದಲಿಂದ ಹ್ಯಾಪಿಲಿಂದ ಇದ್ದೀವಿ. ನನ್ನ ಮಗನಿಗೀಗ ಭಾಳ ಆನಂದಲಿಂದ ಅದಾನ. ಅವ್ನ ಜಾಬ್ದಾಗ ಹಾಗೆ ಪ್ರಮೋಷನ್ ಕೊಡ್ತಾನೇ ಇದ್ದಾರೆ ಭಗವಾನ್. ಅವ ಹ್ಯಾಪಿಯಾಗಿದ್ದಾನ. ಮುಂದೂ ಭಗವಾನ್ ನಮ್ಗೆ ಕೈ ಬಿಡಲ್ಲಂತ ನಮಗೆ ಗೊತ್ತು. ಹಾಗೆ ನಾವು ಸೇವೆ ಮಾಡ್ಕೊತಾ ಇರ್ತೀವಿ. ಭಗವಾನಕ್ಕೆ ಕೋಟಿ ಕೃತಜ್ಞತೆಗಳು ಹೇಳ್ತೀವಿ. ಎಷ್ಟು ಹೇಳೋರು ಕಡಿಮೆ ಅದ. ಬೆಳಗನ ಬೇಗನೂ ಸಾಲಲ್ಲ. ನಾವು ದಿನ ಮುಂಜಾನೆ ಹಿಡಿದು ಸಂಧಿತನ ಮಿರಾಕಲ್ ಪವಾಡ್ ಒಂದು ಸಣ್ಣ ವಿಷಯ ಸಹಿತ ಭಗವಾನ್ರ ಮೇಲೆ ಡಿಪೆಂಡ್ ಇದ್ದೀವಿ. ಹರ್ವೊಂದು ಆಸೆ ಈಡೇರಿಸ್ತಾರೆ. ಒಂದು ಚಿಕ್ಕ ಸಾಮಾನು ಸಹಿತ ಭಗವಾನ್ ಅಂದರೆ ಆಯಿತು, ಅಲ್ಲೇ ರೆಡಿ. ನಾವು ಒಂದು ಟ್ರೈನಿಗೆ ಬರಬೇಕಾದ್ರೆ ಒಂದು ಸಣ್ಣ ಮಾತು ಭಗವಾನೇ ಕೊಡಿಸ್ತಾರೆ, ಭಗವಾನೇ ಕಳಿಸ್ತಾರೆ. ಹರ್ವೊಂದು ವಿಷಯಗಳು, ಒಂದು ಬಸ್ ನಿಂದ್ರಿಸ್ಬೇಕು, ಒಂದು ಏನಾರ ಹರ್ವೊಂದು ಭಗವಾನ್ರು ನಮಗೆ ನೋಡ್ಕೋತಾರೆ. ನಮ್ಮ ಫ್ಯಾಮಿಲಿದು ಡ್ರೈವರ್ ಭಗವಾನೇ ಅದಾರ. ನಾವು ಅವ್ರಿಗೆ ಬಿಟ್ಟಿವಿ, ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಹೇಳಕ್ಕಂದ್ರೆ ಹಗಲು ರಾತ್ರಿ ಆದ್ರೂ ಭೀ ಸಾಲಲ್ಲ. ನಿಜವಾಗಿ ಹೇಳ್ತೀವಿ, ಭಗವಾನ್ರಿಗೆ ನಂಬ್ಕೊಂಡು ನೋಡ್ರಿ. ನಮ್ಮ ಜೀವನ ಟರ್ನಿಂಗ್ ಪಾಯಿಂಟ್ ಹರ್ವೊಂದು ಭಗವಾನ್ ಮಾಡಿದ್ದಾರೆ. ಎಷ್ಟು ಹೇಳೋರು ಸಾಕು. ಪರಮಾತ್ಮ ನಿಂದು ವರ್ಣನೆ. ಮತ್ತೆ ಭಗವಾನ್ ಅಂತ ಹೇಳಿಬಿಟ್ಟು ನಮ್ಮ ದೇವ್ರ, ಆ ದೇವ್ರ, ನನ್ನ ಮನೆ ದೇವರ, ಕುಲದೇವರ, ಆರಾಧ್ಯ ದೇವರು ಎಲ್ಲ ರೂಪದಾಗ ಭಗವಾನ್ ಅದಾರ. ಯಾವಾಗಲೂ ಲಿಂಗ ಪೂಜೆ, ಇನ್ನೊಂದು ಹೇಳ್ಬೇಕಂದ್ರೆ ಲಿಂಗ ಪೂಜೆ, ನಾವು ಲಿಂಗಾಯತರು ಲಿಂಗ ಪೂಜೆ ಮಾಡ್ಕೋಬೇಕಾಗಿದ್ರೆ ಓಂ ಪರಂ ಜ್ಯೋತಿ ಇಷ್ಟಲಿಂಗವೇ ನಮ್ಮ, ಓಂ ಶ್ರೀಂ ಪರಂ ಜ್ಯೋತಿ ಇಷ್ಟಲಿಂಗವೇ ನಮ್ಮ ಅಂದರೆ ಕೈಯೊಂದು ಲಿಂಗ ನನಗೆ ಒತ್ತಿ ವೈಬ್ರೇಷನ್ ಆಗ್ತದ್ರಿ. ನಮ್ಮ ಲಿಂಗಾಯತರಂತ್ರಿ ಆ ದೇವರು, ಈ ದೇವರು, ಬಸವಣ್ಣ, ಅದು ಇದು ಅಂತೀವಿ. ಲಿಂಗ ಪೂಜೆನೂ ಬಿಟ್ಟಿಲ್ಲ ನಾನು. ನನ್ನ ಮನೆ ದೇವರಿಗೂ ಬಿಟ್ಟಿಲ್ಲ, ಮತ್ತು ಯಾವ ದೇವರಿಗೂ ಬಿಟ್ಟಿಲ್ಲ. ಪರಂ ಜ್ಯೋತಿ ಪರಮಾತ್ಮ ಇಷ್ಟಲಿಂಗವೇ ಅಂತೀನಿ. ಪರಂ ಜ್ಯೋತಿ ಪರಮಾತ್ಮ ಭೋಗಲಿಂಗೇಶ್ವರ ಅಂತೀನಿ. ಪರಂ ಜ್ಯೋತಿ ಪರಮಾತ್ಮ ವೀರಭದ್ರ ಅಂತೀನಿ. ಪರಂ ಜ್ಯೋತಿ ಪರಮಾತ್ಮ ಬಸವೇಶ್ವರ ಅಂತೀನಿ. ಅಲ್ಲಿಂದ ವೈಬ್ರೇಷನ್ ಆಗ್ತದ್ರಿ, ಅಲ್ಲಿಂದ ಹೂವು ಬೀಳ್ತಾವ. ದೇವ್ರು ಅನ್ನೋದು ನನಗೆ ಪೂರ ಅರ್ಥ ಮಾಡಿಕೊಟ್ಟಾರೆ. ಪರಂ ಜ್ಯೋತಿ ಸರ್ವದೇವ ಪರಂ ಪರಂ ಜ್ಯೋತಿಯೇ ನಮಃ. ಸರ್ವದೇವ ರೂಪ ಆಗಂತ ಪರಂ ಜ್ಯೋತಿ ಪರಮಾತ್ಮ ಭಗವತಿ ಭಗವಾನ್ ನಿಮಗೆ ಕೋಟಿ ಪ್ರಣಾಮಗಳು.